ಮಂದಿರ ಉದ್ಘಾಟನೆಯಾಗಿ ತಿಂಗಳ ಒಳಗೆ ರಾಮನನ್ನೇ ಮರೆತು ಬಿಟ್ರ. ರಾಜ್ಯದ ರಾಮ ಮಂದಿರಗಳ ಜೀರ್ಣೋದ್ಧಾರ ಸರ್ಕಾರ ಮಾಡಲ್ವಾ? ಮುಜರಾಯಿ ಇಲಾಖೆ ಪ್ರಸ್ತಾವನೆ ಇದೆಯಂತೆ, ಆದರೆ ಪ್ರಸ್ತಾವನೆಗೆ ಕಿಮ್ಮತ್ತು ಕೊಡಲಿಲ್ಲ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಹಿಂದೂ ಸಂಘಟನೆಗಳು. ಇದೀಗ ಕೇಸರಿ ಕಲಿಗಳ ಕೆಂಗಣಿಗೆ ಗುರಿಯಾಗಿದೆ ರಾಜ್ಯ ಸರ್ಕಾರ. ಅಂದರೆ ಒಂದು ಕಡೆ ಹಲವಾರು ಕಡೆ ಈ ಸಿದ್ದರಾಮಯ್ಯನವರ ಕ್ಷೇತ್ರ ಇದೆಯಲ್ಲ, ಅಲ್ಲೊಂದು ರಾಮ ಮಂದಿರ ಕಟ್ತಾ ಇದ್ದಾರೆ. ಆಮೇಲೆ ರಾಮನಗರದಲ್ಲಿ ಒಂದು ರಾಮ ಮಂದಿರ ಕಟ್ಟುವಂಥದ್ದಿದೆ. ಆಮೇಲೆ ಅನೇಕ ಕಡೆ ಈಗ ಜಿ ಟಿ ದೇವೇಗೌಡರು ಕೂಡ ರಾಮ ಮಂದಿರವನ್ನು ಕಟ್ಟಿದ್ರು. ಆಮೇಲೆ ಈ ಇವರಿದಾರಲ್ಲ, ರಾಮನ ಮೂರ್ತಿ ಕೆತ್ತಿದವರು ಅರುಣ ಯೋಗಿರಾಜ್ ಅವರು ಕೆತ್ತಿರುವಂಥ ಒಂದು ಮೂರ್ತಿಯಲ್ಲೇ ರಾಮ ಮಂದಿರ ಕಟ್ತೀವಿ ಅಂತೇಳಿ ಮೈಸೂರಿನಲ್ಲಿ, ಅಂದರೆ ಎಲ್ಲಿ ಆ ಭಾಗದಲ್ಲಿ ಕಲ್ಲು ಸಿಕ್ಕಿತ್ತು ಅದರಲ್ಲಿ ಜಿ ಟಿ ದೇವೇಗೌಡರು ಒಂದು ಪತ್ರಿಕಾಗೋಷ್ಠಿನೆಲ್ಲ ಮಾಡಿದರು. ಇದೀಗ 100 ರಾಮ ಮಂದಿರ ಜೀರ್ಣೋದ್ಧಾರಕ್ಕೆ ಅನುದಾನವನ್ನು ಕೋರಿ ಪತ್ರವನ್ನು ಬರೆದಿತ್ತು ಮುಜರಾಯಿ ಇಲಾಖೆ. ಮುಜರಾಯಿ ಇಲಾಖೆಯ ಈ ಪ್ರಸ್ತಾವನೆಯನ್ನು ಕೈಬಿಟ್ಟಿದ್ದಕ್ಕಾಗಿ ಹಿಂದೂ ನಾಯಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್? ಬನ್ನಿ ನೋಡಿ. ಬಜೆಟ್ ಅನ್ನು ಘೋಷಣೆ ಮಾಡಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಘೋಷಣೆ ಮಾಡಿದರು. ಅದರಲ್ಲಿ ಒಂದು ಎದ್ದು ಕಾಣುವಂತಹದ್ದು ಲೋಪ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ 100 ರಾಮ ಮಂದಿರಗಳಿಗೆ 100 ಕೋಟಿ ರೂಪಾಯಿಯ ಅನುದಾನ ಕೊಟ್ಟು 100 ರಾಮ ಮಂದಿರಗಳನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಆದರೆ ಬಜೆಟ್ನಲ್ಲಿ ಒಂದೇ ಒಂದು ರೂಪಾಯಿಯನ್ನ ಘೋಷಣೆ ಮಾಡಲಿಲ್ಲ. ಅಂದರೆ ಇದನ್ನು ಬರೇ ತೋರಿಕೆಗೆ, ಹಿಂದೂಗಳನ್ನ ಪ್ಲೀಸ್ ಮಾಡೋ ಸಲುವಾಗಿ ನೀವು ರಾಮ ಮಂದಿರದ ಘೋಷಣೆಯನ್ನು ಅಷ್ಟೇ ಮಾಡಿದರೆ ವಿನಃ ಅದಕ್ಕೆ 1 ರೂಪಾಯಿ ಇಡದೆ ಅಪರಾಧವನ್ನ, ತಪ್ಪನ್ನ ಮಾಡಿದಿರಿ ಅಂತನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮಗೆ ಈ ರಾಮ ಮಂದಿರದ ಉದ್ಧಾರ ಅಭಿವೃದ್ಧಿಗೋಸ್ಕರ ದುಡ್ಡಿಗೆ ನಿಮಗೆ ಕೊರತೆ ಬಂದಿರಬಹುದು, ಆದರೆ ಮುಸ್ಲಿಮರಿಗೆ ದುಡ್ಡು ಕೊಡೋಗೋಸ್ಕರ, ಬಜೆಟ್ನಲ್ಲಿ ದುಡ್ಡು ಇಡೋಗೋಸ್ಕರ ನಿಮಗೆ ಕೊರತೆ ಕಾಣಲಿಲ್ಲ. ಇದು ಪ್ರಮೋದ್ ಮುತಾಲಿಕ್ ವೆರಿ ಮಚ್ ಪ್ರಿಡಿಕ್ಟೆಡ್. ಆದರೆ ಈಗ ನಿನ್ನೆ ಮಾಡಿದೆಯಲ್ಲ ಸರ್, ಬನಶಂಕರಿ ದೇವಸ್ಥಾನ ಸಂಬಂಧಪಟ್ಟಂಗೆ ಮತ್ತು ಇನ್ನೂ ಅನೇಕ ದೇವಸ್ಥಾನ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಒಂದು ಸಾಫ್ಟ್ ಹಿಂದುತ್ವ ಪ್ಲೇ ಮಾಡ್ತಾ ಇದೆ. ಯಾರು ಬೇಕಾದ್ರೂ ಜೀರ್ಣೋದ್ಧಾರ ಮಾಡಬಹುದು ಅಂತ ಇಲ್ಲ. ಆಮೇಲೆ ಬಜೆಟ್ ಅಲ್ಲೂ ಕೂಡ ಇವರಿಗೆ ಅವಕಾಶನೇ ನಾನು ಇದು ಬಂದಾಗ ವಕ್ಫ್ ಆಸ್ತಿ 100 ಕೋಟಿ ಮೀಸಲು, ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿಗೆ 200 ಕೋಟಿ, ಆಮೇಲೆ ಹಜ್ ಭವನ, ಆಮೇಲೆ ಇದೆಲ್ಲ ಆಯ್ತು. ಅದಾದ ನಂತರ ಇಲ್ಲಿಗೆ ಇಟ್ಬಿಟ್ರು 120 ಕೋಟಿಯಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ. ಆ ನಂತರ ಶ್ರೀಶೈಲ ಮತ್ತೊಂದು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಇಟ್ಬಿಟ್ರು. ಬಿಜೆಪಿ ನಾಯಕರಿಗೆ ಒಂಥರ ಬಾಯಿಗೆ ಬೀಗ ಹಾಕೊಂಡ್ಬಿಡ್ತು. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ. ಬಟ್ ಸರ್, ನಂಗೆ ಇನ್ನೊಂದು ಮಾತು ನೆನಪಾಗುತ್ತೆ. ಸಿನ್ಸ್ ನಾನು ಈ ಸಾವರ್ಕರ್ ವಿಚಾರದ ಅಧ್ಯಯನ 1-2 ವರ್ಷ ಮಾಡಿದ್ರಿಂದ, ಸಾವರ್ಕರ್ ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ. ಯಾವಾಗ ಅಂದ್ರೆ ಅದು ಇನ್ನೂ ಆವಾಗ ಹಿಂದೂ ಸೇವಾ ಸಂಘಟನೆಗಳು ಅಷ್ಟೊಂದು ದೊಡ್ಡದಾಗಿ ಏನೂ ಇಲ್ಲದೆ ಇದ್ದಂಥ ಸಂದರ್ಭ, ಬಹಳ ಹಿಂದೆ, ಬಿಜೆಪಿ ಇನ್ನೂ 1-2 ಸೀಟು ತಗೊಂಡು ಬಂದೇ ಇರಲಿಲ್ಲ ಬಿಜೆಪಿ. ಅವಾಗ ಹೇಳ್ತಾರೆ ಅವರು, ಮುಂದೊಂದಿನ ಕಾಂಗ್ರೆಸ್ ಹಿಂದುತ್ವ ಅಂತ ಹೇಳ್ಕೊಂಡು ಓಡಾಡುತ್ತೆ ಅಂತ, ಅನಿವಾರ್ಯತೆ ಬರುತ್ತೆ, ಕಾಂಗ್ರೆಸ್ ನಾಯಕರು ಜನಿವಾರ ಹಾಕೊಂಡು ಓಡಾಡ್ತಾರೆ ಅಂತ ಹೇಳಿದ್ರು. ಇಲ್ಲ, ಅದು ಅವತ್ತಿಂದ ನಾವು ಹೇಳ್ತಾ ಇದ್ವಿ ನೋಡಿ. ಕಳೆದ ನಿಮಗೆ 2014 ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ಗೆ ಬಿದ್ದಂಥ ಟೋಟಲ್ ವೋಟು 10 ಕೋಟಿ. ಟೋಟಲ್ ವೋಟ್ 10 ಕೋಟಿ. 2009ರಲ್ಲೂ ಕೂಡ 9 ಕೋಟಿ, ಬಿಜೆಪಿಗೆ 6 ಕೋಟಿ 7 ಕೋಟಿ. ನರೇಂದ್ರ ಮೋದಿ ಬಂದ ನಂತರ ಚೇಂಜ್ ಆಗುತ್ತೆ. ಈ 10 ಕೋಟಿ ಅದು ಈಗಲೂ 11 ಕೋಟಿನೇ. ಈ 11 ಕೋಟಿಯಲ್ಲಿ ನೋಡಿ, ನೆನಪಿಡಿ ಕರೆಕ್ಟಾಗಿ, 11 ಕೋಟಿಯಲ್ಲಿ ಈಗ ಬಿಜೆಪಿಗೆ 27 ಕೋಟಿ ಇದೆ. 11 ಕೋಟಿಯಲ್ಲಿ 90 ಕೋಟಿಯಲ್ಲಿ 11 ಕೋಟಿ, ಅರ್ಥ ಆಯ್ತಲ್ಲ? ಓವರ್ ಆಲ್ ಟೋಟಲ್ ಮುಸ್ಲಿಮರು 25 ಕೋಟಿಯಲ್ಲಿ ಒಂದು 18 ಕೋಟಿ ಜನರಿಗೆ ವೋಟಿಂಗ್ ಇದೆ. ಇವರ ಲೆಕ್ಕಾಚಾರ ಮೊದಲಿಂದಲೇ ಅದರ ಅರ್ಧ ಬಂದರೂ ಸಾಕು ಅಂತ. ಹಾಗಾಗಿ ಅದು ತುಷ್ಟೀಕರಣ ಆಯಿತು ಅಂತೇಳಿ, ಅಂದರೆ ಒಟ್ಟಾರೆಯಾಗಿ. ಬಟ್ ನಿಜ ಹೇಳಬೇಕು ಅಂತಂದರೆ ಮುಸ್ಲಿಮರು ಇದನ್ನು ಬಯಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ರಾಮ ಮಂದಿರ ವಿಚಾರಗಳಾದಾಗಲೂ ಕೂಡ ಕಾಂಗ್ರೆಸ್ ಅದನ್ನು ಹೈಲೈಟ್ ಮಾಡ್ತಾ ಬಿಟ್ಟರೆ, ಯಾವ ಮುಸ್ಲಿಮರಾದರೂ ಒಂದು ಇದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಇದು ಸರಿಯಲ್ಲ ಮತ್ತೊಂದಲ್ಲ, ಸಣ್ಣ ಪುಟ್ಟದಿರುತ್ತೆ, ಅದು ಪಕ್ಕಕ್ಕಿಡಿ, ಅದು ಬೇರೆ ವಿಚಾರ. ಆಮೇಲೆ ಅದರ ಅನ್ಸಾರಿ ಅವರು ಹೋರಾಟ ಮಾಡಿದವರೇ ಬಂದುಬಿಟ್ರು, ಅಲ್ಲಿಗೆ ಹೂ ಹಾಕಿದ್ರು, ಏನಪ್ಪ ನನ್ನ ಊರು ಚೆನ್ನಾಗಿ ಆಗ್ತಾ ಇದೆ ಅಂತಂದ್ಬಿಟ್ಟು. ಬಟ್ ರಾಜಕಾರಣಿಗಳಿಗೆ ಇದು ಬೇಕೇ ಬೇಕು ಅಂತ.